Jai Shri Gurudev, welcome to biology online class. See, in the previous class I explained the topic codominance, that is what is codominance and what are the examples for codominance. Today I am going to explain what are the differences between incomplete dominance and codominance. Now let us write what are the differences between incomplete dominance and codominance. First difference, see, as you all know that in incomplete dominance, the resulting trait, that is intermediate trait, is produced by the partial dominance of or incomplete dominance of one allele over the other allele. For an example, ಇವಾಗ incomplete dominance ಅಲ್ಲಿ capital R small r ಎರಡು ಒಟ್ಟಿಗೆ ಇದ್ದಾಗ ಈ ಕ್ಯಾಪಿಟಲ್ ಆರ್ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗಿದ್ರೆ ರೆಡ್ ಬರಬೇಕಾಗಿತ್ತು, ಬಟ್ ಅದು ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ F1 ಜನರೇಷನ್ ಅಲ್ಲಿ ಪಿಂಕ್ ಬರುತ್ತೆ, F2 ಜನರೇಷನ್ ಅಲ್ಲೂ ಹೆಟ್ರೋಜೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಪಿಂಕ್ ಆಗುತ್ತೆ. ಸೊ ಇಲ್ಲಿ ಪಿಂಕ್ ಬರ್ತಾ ಇದೆ ಅಂತ ಅಂದ್ರೆ ಅರ್ಥ ದಿಸ್ ಇಸ್ ದ ರಿಸಲ್ಟಿಂಗ್ ಟ್ರೇಟ್ ಆರ್ ಯು ಕ್ಯಾನ್ ಸೇ ಇಂಟರ್ಮೀಡಿಯೇಟ್ ಟ್ರೇಟ್ ಪ್ರೊಡ್ಯೂಸ್ಡ್ ಬೈ ದ ಪಾರ್ಷಿಯಲ್ ಡಾಮಿನೆನ್ಸ್ ಅಂದ್ರೆ ಅರ್ಧಂಬರ್ಧ ಡಾಮಿನೆನ್ಸ್ ಅಂತ. ಪಾರ್ಷಿಯಲ್ ಡಾಮಿನೆನ್ಸ್ ಆಫ್ ಒನ್ ಅಲಿಲ್ that is capital R over the other allele that is small r. So that is the first point right here. The resulting trait is produced by the partial dominance of one allele over the other. See, this is the first point. ಇಲ್ಲಿ ಕೋಡಾಮಿನೆನ್ಸ್ ಅಲ್ಲಿ ಏನಾಗುತ್ತೆ, ಕೋಡಾಮಿನೆನ್ಸ್ ಅಲ್ಲಿ IA ಮತ್ತೆ IB ಇದ್ದಾಗ ಅಥವಾ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ದಾಗ ದಟ್ ಈಸ್ inheritance of coat color in cattle. I already explained it in the previous class. See, capital or smaller ಇದ್ದಾಗ red coat color ಬರಲ್ಲ, white coat color ಬರಲ್ಲ, ಅಂದ್ರೆ ರೋಲ್ ಅಂತ ಬರುತ್ತೆ. ರೋಲ್ ಅಂತ ಅಂದ್ರೆ ರೆಡ್ ಮತ್ತೆ ವೈಟ್ ಎರಡು ಮಿಕ್ಸ್ ಇರುವಂತದ್ದು, ಬರೀ ರೆಡ್ ಅಥವಾ ಬರೀ ವೈಟ್ ಅಂತ ಅಲ್ಲ. ಈಗ ವೈಟ್ ಕಲರ್ ಕ್ಯಾಟರ್ ಮೇಲ್ಗಡೆ ರೆಡ್ ಪ್ಯಾಚಸ್ ಇರುವಂತದ್ದು ನೆನೆ ಹೇಳಿದೆ. ಅಂದ್ರೆ ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಆಗುತ್ತೆ, ಸ್ಮಾಲ್ ಆರ್ ಎಕ್ಸ್ಪ್ರೆಸ್ ಆಗುತ್ತೆ. ಐಎನು ಎಕ್ಸ್ಪ್ರೆಸ್ ಆಗಿ ಆಂಟಿಜನ್ ಎ ಬರುತ್ತೆ, ಐಬಿನು ಎಕ್ಸ್ಪ್ರೆಸ್ ಆಗಿ ಆಂಟಿಜನ್ ಬಿ ಬರುತ್ತೆ. ಸೊ ಆಂಟಿಜನ್ ಎ ಅಂಡ್ ಬಿ ಎರಡೂ ಬಂದಾಗ ಸೊ ಬ್ಲಡ್ ಗ್ರೂಪ್ ಏನಾಗುತ್ತೆ ನಿಮಗೆ ಎ ಬಿ ಆಗುತ್ತೆ. ಅಂದ್ರೆ ಇಲ್ಲಿ ದ ರಿಸಲ್ಟಿಂಗ್ ಟ್ರೇಟ್, ಈ ಎಕ್ಸಾಂಪಲ್ ಅಲ್ಲಿ ರಿಸಲ್ಟಿಂಗ್ ಟ್ರೇಟ್ ಯಾವುದು, ಎ ಬಿ ಬ್ಲಡ್ ಗ್ರೂಪ್. ಈ ಎಕ್ಸಾಂಪಲ್ ಅಲ್ಲಿ ರಿಸಲ್ಟಿಂಗ್ ಟ್ರೇಟ್ ಯಾವುದು, ದಟ್ ಈಸ್ ರೋಲ್ ಕೋಟ್ ಕಲರ್. ದ ರಿಸಲ್ಟಿಂಗ್ ಟ್ರೇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸ್ಪ್ರೆಷನ್ ಆಫ್ ಬೋತ್ ದ ಅಲೀಲ್ಸ್ ಅಟ್ ದ ಸೇಮ್ ಟೈಮ್ ಅಂತ ಹೇಳ್ಬೋದು. ಸೊ ಎರಡು ಅಲೀಲ್ ಒಂದೇ ಟೈಮ್ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇದೆ ವಿತೌಟ್ ಇನ್ಫ್ಲೂಯೆನ್ಸಿಂಗ್ ಈಚ್ ಅದರ್. Both alleles are expressed together without being influenced by each other is called codominance. ಎರಡು ಅಲೀಲು ಒಟ್ಟಿಗೆ ಎಕ್ಸ್ಪ್ರೆಸ್ ಆಗುತ್ತೆ, ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಮಾಡ್ದಲೇನೆ. ಸೊ ಡಾಮಿನೆಂಟ್ ಮತ್ತೆ ರೆಸೆಸಿವ್ ಅಂತ ಬರೋದಿಲ್ಲ, ಬಿಕಾಸ್ ಬೋತ್ ಆರ್ ಎಕ್ಸ್ಪ್ರೆಸ್ಡ್ ಅಂತ ಹೇಳಿ. ಸೊ ಹಾಗಾಗಿ ಏನಂತ ಬರೀಬಹುದು, ದ ರಿಸಲ್ಟಿಂಗ್ ಟ್ರೇಟ್ ಈಸ್ ಪ್ರೊಡ್ಯೂಸ್ಡ್ by the expression of both alleles at the same time ಅಂತ ಹೇಳ್ಬೋದು, ಹೌದಲ್ವಾ? ರಿಸಲ್ಟಿಂಗ್ ಟ್ರೇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸ್ಪ್ರೆಷನ್ ಆಫ್ ಬೋತ್ ಅಲೀಲ್ಸ್ ಅಟ್ ದ ಸೇಮ್ ಟೈಮ್. ಮತ್ತೆ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಇಂಟರ್ಮೀಡಿಯೇಟ್ ಟ್ರೇಟ್ ಬರುತ್ತೆ. ಅಂದ್ರೆ F1 ಜನರೇಷನ್ did not resemble either of the two parents, but in codominance F1 generation resembles both parents. F1 generation ಇಬ್ರು ಪೇರೆಂಟ್ ರಿಸೆಂಬಲ್ ಮಾಡುತ್ತೆ. ಯಾವ್ದ್ರಲ್ಲಿ, ಕೋಡಾಮಿನೆನ್ಸ್ ಅಲ್ಲಿ. ಯಾಕೆ ಅಂತ ಅಂದ್ರೆ ಐಎನು ಎಕ್ಸ್ಪ್ರೆಸ್ ಆಗುತ್ತೆ, ಐಬಿನು ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಹಾಗಾಗಿ ಕೋಡಾಮಿನೆನ್ಸ್ ಏನಂತ ಹೇಳ್ಬೋದು, F1 ಜನರೇಷನ್ ರಿಸೆಂಬಲ್ಸ್ ಬೋತ್ ದ ಪೇರೆಂಟ್ಸ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನಂತ ಹೇಳ್ಬೋದು, F1 ಜನರೇಷನ್ ಡಿಡ್ ನಾಟ್ ರಿಸೆಂಬಲ್ಸ್ ಐದರ್ ಆಫ್ ದ ಟೂ ಪೇರೆಂಟ್ಸ್ ಅಂತ ಹೇಳ್ಬೋದು. ಆಕ್ಚುಲಿ ನಾವು ಆಲ್ರೆಡಿ ಮೆನ್ಷನ್ ಮಾಡಿದೀವಿ, ಅದನ್ನ ಇಂಡೈರೆಕ್ಟ್ ಆಗಿ ಹೇಳಿದೀವಿ. ಏನಂತ, ರಿಸಲ್ಟಿಂಗ್ ಟ್ರೇಟ್ ಎರಡು ಅಲೀಲ್ಸ್ ಒಟ್ಟಿಗೆ ಎಕ್ಸ್ಪ್ರೆಸ್ ಆಗೋದ್ರಿಂದ ಬರ್ತಾ ಇದೆ. ಇಲ್ಲಿ ರಿಸಲ್ಟಿಂಗ್ ಟ್ರೇಟ್ ಒಂದು ಅಲೀಲ್ ಇನ್ನೊಂದು ಅಲೀಲ್ ಮೇಲೆ ಪಾರ್ಷಿಯಲ್ ಡಾಮಿನೆನ್ಸ್ ರೆಪ್ರೆಸೆಂಟ್ ಮಾಡೋದ್ರಿಂದ ಬರ್ತಾ ಇದೆ ಅಂತ ಆಲ್ರೆಡಿ ಹೇಳಾಗಿದೆ. ಮತ್ತೆ ಆ ಪಾಯಿಂಟ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಏನ್ ಬರೆಯೋಣ ಅಂತ ಅಂದ್ರೆ ಇಲ್ಲಿ
ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಅಲೀಲ್ಸ್ ಮಿಕ್ಸ್ ಆಗುತ್ತೆ ಅಂತ ಹೇಳಿದ್ದೆ. ಈಗ ರೆಡ್ ನ ರೆಪ್ರೆಸೆಂಟ್ ಮಾಡೋ ಅಲಿಲ್ಲು ಕ್ಯಾಪಿಟಲ್ ಆರ್, ವೈಟ್ ನ ರೆಪ್ರೆಸೆಂಟ್ ಮಾಡೋ ಅಲಿಲ್ಲು ಸ್ಮಾಲ್ ಆರ್. ರೆಡ್ ಮತ್ತೆ ವೈಟ್ ಮಿಕ್ಸ್ ಆದ್ರೆ ಯು ವಿಲ್ ಗೆಟ್ ಪಿಂಕ್ ಕಲರ್. ಅದೇ ತರ ರೆಡ್ ನ ರೆಪ್ರೆಸೆಂಟ್ ಮಾಡೋ ಕ್ಯಾಪಿಟಲ್ ಆರ್, ವೈಟ್ ನ ರೆಪ್ರೆಸೆಂಟ್ ಮಾಡೋ ಸ್ಮಾಲ್ ಆರ್ ಯಾವಾಗ ಮಿಕ್ಸಿಂಗ್ ಆಗುತ್ತೋ ಅದ್ರ ಎಕ್ಸ್ಪ್ರೆಷನ್ ಮಿಕ್ಸ್ ಆಗಿ ರೆಡ್ ಅಲ್ಲ ವೈಟ್ ಅಲ್ಲ, ಯು ವಿಲ್ ಗೆಟ್ ಅನ್ ಇಂಟರ್ಮೀಡಿಯೇಟ್ ಟ್ರೇಟ್ ದಟ್ ಇಸ್ ಪಿಂಕ್ ಕಲರ್. ಸೊ ಏನಂತ ಬರೀಬಹುದು, ದ ರಿಸಲ್ಟಿಂಗ್ ಟ್ರೇಟ್ ಇಸ್ ಅ ಫೈನ್ ಮಿಕ್ಸ್ಚರ್ ಆಫ್ ಟೂ ಅಲೀಲ್ಸ್ that comes out as one unique trait ಅಂತ ಹೇಳ್ಬೋದು. ಎರಡು ಅಲೀಲ್ಸ್ ಗಳು ಮಿಕ್ಸ್ ಆಗ್ತಾ ಇರೋದ್ರಿಂದ ನಿನಗೆ ಒಂದು ಯೂನಿಕ್ ಟ್ರೇಟ್ ಬರ್ತಾ ಇದೆ, ಒಂದು ಇಂಟರ್ಮೀಡಿಯೇಟ್ ಟ್ರೇಟ್ ಬರ್ತಾ ಇದೆ, ದಟ್ ಇಸ್ ಪಿಂಕ್ ಕಲರ್ ಅಂತ ಹೇಳ್ಬೋದು. ಸೊ ಏನಂತ ಹೇಳ್ಬೋದು, the resulting trait is a fine mixture of both alleles that comes out as one unique trait. The resulting trait is a fine mixture of both alleles that comes out as one unique trait anta helbodu. Here there is no mixing of effect of two alleles. ಎರಡು alleles ಗಳು ಏನಾಗ್ತಾ ಇಲ್ಲ, ಇಲ್ಲಿ ಮಿಕ್ಸ್ ಆಗ್ತಾ ಇಲ್ಲ. ಇವಾಗ ನೋಡಿ, ಐಬಿ ಇದ್ದಾಗ ಐಎ ಆಂಟಿಜನ್ ಏನ ಪ್ರೊಡ್ಯೂಸ್ ಮಾಡುತ್ತೆ, ಐಬಿ ಆಂಟಿಜನ್ ಬಿ ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್ ಇದ್ದಾಗ ಕ್ಯಾಪಿಟಲ್ ಆರ್ ರೆಡ್ ಕಲರ್ ನ ಪ್ರೊಡ್ಯೂಸ್ ಮಾಡುತ್ತೆ, ಕೋಟ್ ಕಲರ್. ಸ್ಮಾಲ್ ಆರ್ ವೈಟ್ ಕಲರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ವೈಟ್ ಕಲರ್ ಕ್ಯಾಟಲ್ ಮೇಲ್ಗಡೆ ರೆಡ್ ರೆಡ್ ಪ್ಯಾಚಸ್ ಬರುತ್ತೆ. ಸೊ ಅಂತ ಅಂದ್ರೆ ಎರಡು ಅಲೀಲ್ಗಳು ಏನಾಗ್ತಾ ಇಲ್ಲ, ಮಿಕ್ಸ್ ಆಗ್ತಾ ಇಲ್ಲ. ದೇರ್ ಇಸ್ ನೋ ಮಿಕ್ಸಿಂಗ್ ಆಫ್ ಎಫೆಕ್ಟ್ ಆಫ್ ಟೂ ಅಲೀಲ್ಸ್ ಅಂತ ಬರೀಬಹುದು. ಸೊ ಸೆಕೆಂಡ್ ಪಾಯಿಂಟ್ ಅಲ್ಲಿ ದೇರ್ ಇಸ್ ನೋ ಮಿಕ್ಸಿಂಗ್ ಆಫ್ ಎಫೆಕ್ಟ್ ಆಫ್ ಟೂ ಅಲೀಲ್ಸ್ ಅಂತ ಹೇಳ್ಬೋದು. ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನಂತ ಹೇಳಿದೆ, the F1 generation did not resemble either of the two parents. Intermediate trait was obtained in incomplete dominance. But ಇಲ್ಲಿ codominance ಅಲ್ಲಿ ಏನಾಗುತ್ತೆ, F1 generation resembles both parents ಅಂತ ಹೇಳಿದೆ. ಅದು ಯಾವ ತರ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿದೆ, ಇನ್ನೊಂದು ನೋಡ್ಕೊಳ್ಳಿ. ನಾನು ಏನು ಎಕ್ಸಾಂಪಲ್ ಹೇಳಿದೆ, ಇನ್ಹೆರಿಟೆನ್ಸ್ ಆಫ್ ಕೋಟ್ ಕಲರ್ ಇನ್ ಕ್ಯಾಟಲ್ ನ ತಗೊಂಡ್ರೆ, ನೀವು ರೆಡ್ ಕೋಟ್ ಇರುವಂತಹ ಒಂದು ರೆಡ್ ಕಲರ್ ಕೋಟ್ ಇರುವಂತಹ ಒಂದು ಕ್ಯಾಟಲ್ ಮತ್ತೆ ವೈಟ್ ಕೋಟ್ ಕಲರ್ ಇರುವಂತಹ ಕ್ಯಾಟಲ್, ಎರಡರ ಮಧ್ಯೆ ಬ್ರೀಡಿಂಗ್ ಆದ್ರೆ ಯು ಗೆಟ್ ರೋನ್ ಕಲರ್. ರೋನ್ ಕೋಟ್ ಕಲರ್ ಬರುತ್ತಲ್ವಾ. ರೋನ್ ಅಂತ ಅಂದ್ರೆ ಏನು, ವೈಟ್ ಕಲರ್ ಕ್ಯಾಟಲ್ ಮೇಲ್ಗಡೆ ರೆಡ್ ರೆಡ್ ಪ್ಯಾಚಸ್ ಇರುತ್ತೆ. ಅಂದ್ರೆ ವೈಟ್ ಕಲರ್ ಬರುತ್ತೆ, ರೋನಿಗೆ ರೆಡ್ ಕಲರ್ ಬರುತ್ತೆ. ಅಂದ್ರೆ ರೆಡ್ ಬಂತು ವೈಟ್ ಬಂತು ಅಂದ್ರೆ ಕೋಡಾಮಿನೆನ್ಸ್ ಅಲ್ಲಿ ಏನಾಗ್ತಾ ಇದೆ, F1 generation, this is F1 generation. F1 generation resembles both the parents ಅಂತ ನಾವು ಹೇಳ್ಬೋದಲ್ವಾ. F1 generation resembles both the parents. Incomplete dominance ಅಲ್ಲಿ F1 generation did not resembles either of the two parents ಅಂತಾನು ಹೇಳ್ಬೋದು. ಇದು ಒಂದು ನಾವು ಡಿಫರೆನ್ಸ್ ಆಗಿ ಹೇಳ್ಬೋದು. ಬಟ್ ನಾವು ಇಲ್ಲಿ ಫಸ್ಟ್ ಪಾಯಿಂಟ್ಸ್ ಅಲ್ಲೇ ಬರೆದ್ಬಿಡ್ತೀವಿ. ಏನಂತ ಅಂದ್ರೆ ರಿಸಲ್ಟಿಂಗ್ ಟ್ರೇಟ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸ್ಪ್ರೆಷನ್ ಆಫ್ ಬೋತ್ ಅಲೀಲ್ಸ್ ಅಟ್ ದ ಸೇಮ್ ಟೈಮ್. ಎರಡು ಅಲೀಲ್ ಒಟ್ಟಿಗೆ ಎಕ್ಸ್ಪ್ರೆಸ್ ಆದಾಗ ಅದು F1 ಜನರೇಷನ್ ಅಲ್ಲಿ ಬರ್ತಾ ಇರುವಂತಹ ಒಂದು ಹೈಬ್ರಿಡ್ ಪ್ರೋಜನಿ ಎರಡೂ ಪೇರೆಂಟ್ಸ್ ಗೆ ರಿಸೆಂಬಲ್ ಆಗಿರ್ಲೇಬೇಕು ಅಂತ ಅರ್ಥವನ್ನ ಕೊಡುತ್ತೆ. ಇಲ್ಲಿ ಏನಂತ ಹೇಳ್ತೀವಿ, ದ ರಿಸಲ್ಟಿಂಗ್ ಟ್ರೇಟ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಪಾರ್ಷಿಯಲ್ ಡಾಮಿನೆನ್ಸ್ ಆಫ್ ಒನ್ ಅಲೀಲ್ ಓವರ್ ದಿ ಅದರ್. ಒಂದು ಅಲೀಲ್ ಕಂಪ್ಲೀಟ್ ಆಗಿ ಡಾಮಿನೆಂಟ್ ಕ್ಯಾರೆಕ್ಟರ್ ನ ಎಕ್ಸಿಬಿಟ್ ಮಾಡದಲೇ ಇರೋದ್ರಿಂದ ಇಬ್ರು ಪೇರೆಂಟ್ ನ ರಿಸೆಂಬಲ್ ಮಾಡದಲೇ ಇರುವಂತಹ ಒಂದು ಇಂಟರ್ಮೀಡಿಯೇಟ್ ಟ್ರೇಟ್ ಬರುತ್ತೆ ಅನ್ನೋ ಅರ್ಥನ ಈ ಸ್ಟೇಟ್ಮೆಂಟ್ ಕೊಡುತ್ತೆ. ಹಾಗಾಗಿ ನಾನು ಅದನ್ನ ಬರ್ದಿಲ್ಲ. ಯಾವ್ದನ್ನ ಬರ್ದಿಲ್ಲ, in incomplete dominance F1 generation did not resembles either of the two parents. In codominance F1 generation resembles both parents. ಗೊತ್ತಾಯ್ತಲ್ಲ, ಇಲ್ಲಿ ರೋಲ್ ಬಂದ್ರೆ ಎರಡು ಪೇರೆಂಟ್ ನ ರಿಸೆಂಬಲ್ ಮಾಡುತ್ತಲ್ವಾ. ಸೊ ಆತರ F1 ಜನರೇಷನ್ ಅಲ್ಲಿ ಏನ್ ಹೈಬ್ರಿಡ್ ಪ್ರೋಜನಿ ಬರುತ್ತೆ ಅದು ಇಬ್ರು ಪೇರೆಂಟ್ಸ್ ಅನ್ನ ರಿಸೆಂಬಲ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ now let us see some problems which are related to human blood groups. ಹ್ಯೂಮನ್ ಬ್ಲಡ್ ಗ್ರೂಪ್ಸ್ ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನೋಡೋಣ. ಯಾಕೆಂತ ಅಂದ್ರೆ ಹ್ಯೂಮನ್ ಬ್ಲಡ್ ಗ್ರೂಪ್ಸ್ ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು ಒಂದು ಜೀನು ಕ್ಯಾಪಿಟಲ್ ಐ. ಸೊ ಕ್ಯಾಪಿಟಲ್ ಐ ಅನ್ನುವಂತ ಜೀನು ಹ್ಯೂಮನ್ ಬ್ಲಡ್ ಗ್ರೂಪ್ ನ ಕಂಟ್ರೋಲ್ ಮಾಡುತ್ತೆ. ಇದು ಒಂದು ಇನ್ಹೆರಿಟೆನ್ಸ್ ಕ್ಯಾರೆಕ್ಟರ್. ಇದು ಅಂದ್ರೆ ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ ಗೆ ಪಾಸ್ ಆಗುವಂತ ಕ್ಯಾರೆಕ್ಟರ್ ಯಾವುದು, ಬ್ಲಡ್ ಗ್ರೂಪ್ಸ್.
ಸೊ ಈ ಒಂದು ಬ್ಲಡ್ ಗ್ರೂಪ್ಸ್ ಅನ್ನ ತಗೊಂಡ್ರೆ ನಿಮಗೆ 4 ಫಿನೋಟೈಪ್ಸ್ ಬರುತ್ತೆ. ಯಾವುದು 4 ಫಿನೋಟೈಪ್ಸ್? ಎ ಬಿ ಅಂಡ್ ಓ. ಜಿನೋಟೈಪ್ಸ್ ಎಷ್ಟು ಬರುತ್ತೆ? 6 ಬರುತ್ತೆ. ನೋಡಿ ಇದು 2 ಬರುತ್ತೆ. ಐ ಎ ಸ್ಮಾಲ್ ಐ 2 ಆಯ್ತು. ಐ ಬಿ ಸ್ಮಾಲ್ ಐ 2 ಆಯ್ತು. 4 ಆಯ್ತು. ಐ ಬಿ 5 ಆಯ್ತು. ಸ್ಮಾಲ್ ಐ 6 ಆಯ್ತು. ಸೊ ಫಿನೋಟೈಪ್ಸ್ 4 ಬಂದ್ರೆ ಜಿನೋಟೈಪ್ಸ್ ನಿಮಗೆ 6 ಬರುತ್ತೆ. ಯಾವ್ದು? ಬ್ಲಡ್ ಗ್ರೂಪ್ಸ್. ಇದು ಒಂದು ಇನ್ಹೆರಿಟೆನ್ಸ್ ಕ್ಯಾರೆಕ್ಟರ್ ಆಗಿರೋದ್ರಿಂದ, ಇನ್ಹೆರಿಟೆನ್ಸ್ ಆಗ್ತಾ ಇರೋದ್ರಿಂದ ನಾವು ಪೇರೆಂಟ್ಸ್ ಇನ ಬ್ಲಡ್ ಗ್ರೂಪ್ ಗೊತ್ತಿದ್ದಾಗ ಆಫ್ ಸ್ಪ್ರಿಂಗ್ಸ್ ಏನ್ ಬ್ಲಡ್ ಗ್ರೂಪ್ ಬರ್ಬೋದು ಅಂತ ನಾವು ಹೇಳ್ಬೋದು. ಅಥವಾ ಆಫ್ ಸ್ಪ್ರಿಂಗ್ಸ್ ಬ್ಲಡ್ ಗ್ರೂಪ್ ನಮಗೆ ಗೊತ್ತಿದ್ರೆ ಪೇರೆಂಟ್ಸ್ ಬ್ಲಡ್ ಗ್ರೂಪ್ ಏನಾಗಿರ್ಬೋದು ಅಂತ ನಾವು ಹೇಳ್ಬೋದು. ಈಗ ಫಸ್ಟ್ ಪ್ರಾಬ್ಲಮ್ ನೋಡಿ ಅಲ್ಲಿ, ವಾಟ್ ಕ್ಯಾನ್ ಬಿ ದ ಬ್ಲಡ್ ಗ್ರೂಪ್ ಆಫ್ ಆಫ್ ಸ್ಪ್ರಿಂಗ್ ವೆನ್ ಬೋತ್ ಪೇರೆಂಟ್ಸ್ ಹ್ಯಾವ್ ಎ ಬಿ ಬ್ಲಡ್ ಗ್ರೂಪ್. ಇಬ್ರು ಪೇರೆಂಟ್ಸ್ ಎ ಬಿ ಬ್ಲಡ್ ಗ್ರೂಪ್ ಇದ್ದಾಗ ವಾಟ್ ಕ್ಯಾನ್ ಬಿ ದ ಬ್ಲಡ್ ಗ್ರೂಪ್ ಆಫ್ ಆಫ್ ಸ್ಪ್ರಿಂಗ್ ಅಂತ ಕೇಳ್ತಾರೆ. ಆಫ್ ಸ್ಪ್ರಿಂಗ್ ಇನ ಬ್ಲಡ್ ಗ್ರೂಪ್ ಏನು ಅಂತ ಕೇಳ್ತಾರೆ. ಸೊ ಅದಕ್ಕೆ ಫಸ್ಟ್ when both parents have AB blood group ಅಲ್ವಾ, ಸೊ ಈಗ AB blood group ಜಿನೋಟೈಪ್ ಅನ್ನ ಬರ್ಕೊಳ್ತೀನಿ ನಾನು. ಇಬ್ರು ಪೇರೆಂಟ್ಸ್ AB blood group ಇದೆ, ಅದ್ರದ್ದು ಜಿನೋಟೈಪ್ ಬರ್ಕೊಳ್ಳಿ. AB blood group ಜಿನೋಟೈಪ್ ಏನು ಹೇಳಿ? IA IB IA IB ಬರುತ್ತೆ. ಹೌದಾ? ಸೊ ಇವಾಗ ಪೇರೆಂಟ್ಸ್ ಅಲ್ಲಿ 2 ಇರುತ್ತೆ, ಅದು ಸಪರೇಟ್ ಆಗುತ್ತೆ, ಸೆಗ್ರಿಗೇಟ್ ಆಗುತ್ತೆ. ಗ್ಯಾಮೆಟ್ಸ್ ಎಷ್ಟಲ್ಲಿ ಹೋಗುತ್ತೆ? 1 ಅಲ್ಲಿ ಹೋಗುತ್ತೆ. ಅದೇ ತರ ಬರೀರಿ ಇಲ್ಲಿ ನೋಡಿ. IA IB again here IA IB. ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ? ವಾಟ್ ಕ್ಯಾನ್ ಬಿ ದ ಬ್ಲಡ್ ಗ್ರೂಪ್ ಆಫ್ ಆಫ್ ಸ್ಪ್ರಿಂಗ್ಸ್ ಬ್ಲಡ್ ಗ್ರೂಪ್ ಏನಾಗುತ್ತೆ when both parents have AB blood group. ಇಬ್ರು ಪೇರೆಂಟ್ಸ್ AB blood group ಆಗಿದ್ರೆ ಅಂತ ಕೇಳ್ತಾರೆ. ಈಗ IA ಅಲ್ಲಿರುವಂತಹ ಗ್ಯಾಮೆಟ್ IA ಅಲ್ಲಿರುವಂತಹ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗ್ಬೋದು, ಅಥವಾ IA ಅಲ್ಲಿರುವಂತಹ ಗ್ಯಾಮೆಟ್ IB ಅಲ್ಲಿರುವಂತಹ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗ್ಬೋದು. IB ಅಲ್ಲಿರುವಂತಹ ಗ್ಯಾಮೆಟ್ IA ಅಲ್ಲಿರೋ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗ್ಬೋದು, ಅಥವಾ ಇದೇ ಅಲ್ಲಿರೋ IB ಅಲ್ಲಿರುವಂತಹ ಗ್ಯಾಮೆಟ್ ಜೊತೆಗೂ ಫ್ಯೂಸ್ ಆಗ್ಬೋದು. ಇದ್ರ ಜಿನೋಟೈಪ್ಸ್ ನೀವು ಕೆಳಗಡೆ ಬರೀಬೇಕು, ನಾನು ಇಲ್ಲಿ ಬರೀತೀನಿ. ಇಲ್ಲಿ ನೋಡಿ, ಇದು ಇದ್ರ ಜೊತೆ ಫ್ಯೂಸ್ ಆದಾಗ ಯು ಗೆಟ್ IA ಹೌದಾ? ಇದು ಇದ್ರ ಜೊತೆ ಫ್ಯೂಸ್ ಆದಾಗ ಏನ್ ಬರುತ್ತೆ ನಿಮಗೆ? IA IB ಬರುತ್ತೆ. ನೆಕ್ಸ್ಟ್ ಇದು ಇದ್ರ ಜೊತೆ ಫ್ಯೂಸ್ ಆದಾಗ ಅಗೈನ್ IA IB ಬಂತು. ಇದು ಇದ್ರ ಜೊತೆ ಫ್ಯೂಸ್ ಆದಾಗ IB ಬಂತು. ನೋಡ್ಕೊಳ್ಳಿ, IA IB ಅದನ್ನ IA IB ಅಂತಾನೆ ಬರ್ತಿದ್ದೀನಿ. IB ಇದು ಜಿನೋಟೈಪ್ಸ್. ಆಫ್ ಸ್ಪ್ರಿಂಗ್ಸ್ ಜಿನೋಟೈಪ್, ಆಫ್ ಸ್ಪ್ರಿಂಗ್ಸ್ ಫಿನೋಟೈಪ್ ಅನ್ನ ಬರೀಲಿಲ್ಲ. IA ಇದ್ರೆ ಯಾವ ಬ್ಲಡ್ ಗ್ರೂಪ್? ಎ ಬ್ಲಡ್ ಗ್ರೂಪ್. IA IB ಇದ್ರೆ ಯಾವ ಬ್ಲಡ್ ಗ್ರೂಪ್? AB ಬ್ಲಡ್ ಗ್ರೂಪ್. IA IB ಇದ್ರೆ ಅಗೈನ್ ಇಲ್ಲಿ AB ಬ್ಲಡ್ ಗ್ರೂಪ್. IB ಇದ್ರೆ B ಬ್ಲಡ್ ಗ್ರೂಪ್. ಅಲ್ಲೇನ್ ಕೇಳ್ತಾರೆ ಕ್ವಶನ್? ವಾಟ್ ಕ್ಯಾನ್ ಬಿ ದ ಬ್ಲಡ್ ಗ್ರೂಪ್ ಆಫ್ ಆಫ್ ಸ್ಪ್ರಿಂಗ್? ಆ ಮಗುಗೆ ಇಬ್ರು ಪೇರೆಂಟ್ಸ್ ಮದರ್ ಮತ್ತೆ ಫಾದರ್ ಇಬ್ರು AB ಬ್ಲಡ್ ಗ್ರೂಪ್ ಆಗಿದ್ರೆ ಆ ಮಗುಗೆ ಯಾವ ಬ್ಲಡ್ ಗ್ರೂಪ್ ಬರುತ್ತೆ ಅಂತ ಕೇಳ್ತಾರೆ. ಯಾವ ಬ್ಲಡ್ ಗ್ರೂಪ್ ಬರ್ಬೋದು ಅಂದ್ರೆ ಎ ಬ್ಲಡ್ ಗ್ರೂಪ್ ಬರ್ಬೋದು, AB ಬ್ಲಡ್ ಗ್ರೂಪ್ ಬರ್ಬೋದು, ಅಥವಾ B ಬ್ಲಡ್ ಗ್ರೂಪ್ ಬರ್ಬೋದು. AB ಅಂಡ್ B. ಸಿ ಈ ಮೂರಲ್ಲಿ ಯಾವ್ದಾದ್ರೂ ಬರುವಂತ ಪಾಸಿಬಿಲಿಟೀಸ್ ಇದೆ. ಯಾಕೆಂದ್ರೆ ಇಲ್ಲಿ ಗ್ಯಾಮೆಟ್ ಫ್ಯೂಷನ್ ರ್ಯಾಂಡಮ್ ಅಲ್ವಾ? ಈ ಅಲ್ಲಿರೋ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ, ಅಥವಾ ಇದ್ರ ಜೊತೆ ಫ್ಯೂಸ್ ಆಗ್ಬೇಕು ಅಂತಾನೆ ರೂಲ್ಸ್ ಇಲ್ಲ. ಈ IA ಅನ್ನೋದು ಈ IA ಜೊತೆ ಈ ಅಲ್ಲಿರೋ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗುತ್ತೆ 50% ಚಾನ್ಸ್. ಲಾ ಆಫ್ ಸೆಗ್ರಿಗೇಷನ್ ಅಲ್ಲಿ ನೋಡಿದಿರ. ಅದೇ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆಗಕ್ಕೂ ಅಗೇನ್ 50% ಚಾನ್ಸ್ ಇರುತ್ತೆ. ಇಟ್ಸ್ ಅ ರ್ಯಾಂಡಮ್ ಪ್ರೋಸೆಸ್. ಸೊ ಹಾಗಾಗಿ ಆ ಒಂದು ಆಫ್ ಸ್ಪ್ರಿಂಗ್ ಗೆ AB ಬ್ಲಡ್ ಗ್ರೂಪ್ ಬರೋ ಚಾನ್ಸ್ ಇದೆ, B ಬ್ಲಡ್ ಗ್ರೂಪ್ ಬರೋ ಚಾನ್ಸ್ ಇದೆ, A ಬ್ಲಡ್ ಗ್ರೂಪ್ ಬರೋಕ್ಕೂ ಸಹ ಚಾನ್ಸ್ ಇದೆ. ಅದು ಜಿನೋಟೈಪ್ಸ್ ನಾನು ಬರ್ತೀನಿ ನೋಡಿ. ಹೋಮೋಸೈಗಸ್ A ಬ್ಲಡ್ ಗ್ರೂಪ್ ಬರಕ್ ಚಾನ್ಸ್ ಇದೆ, AB ಬರಕ್ ಚಾನ್ಸ್ ಇದೆ, ಹೋಮೋಸೈಗಸ್ B ಬರಕ್ ಚಾನ್ಸ್ ಇದೆ. ಹೆಟ್ರೋಸೈಗಸ್ B ಬರಕ್ ಚಾನ್ಸ್ ಇಲ್ಲ, ಹೆಟ್ರೋಸೈಗಸ್ A ಬರಕ್ಕೂ ಚಾನ್ಸ್ ಇಲ್ಲ, O ಬ್ಲಡ್ ಗ್ರೂಪ್ ಬರಕ್ಕೂ ಚಾನ್ಸ್ ಇಲ್ಲ. ಹೋಮೋಸೈಗಸ್ A, ಹೋಮೋಸೈಗಸ್ B, AB ಬ್ಲಡ್ ಗ್ರೂಪ್, ಇದು ಮೂರಲ್ಲಿ ಯಾವ್ದಾದ್ರು ಆಫ್ ಸ್ಪ್ರಿಂಗ್ ಗೆ ಬರ್ಬೋದು. ಸೊ ನೋಡಿ, ಇದು ಆನ್ಸರ್ ಆಗುತ್ತೆ. ಅದಕ್ಕೆ ಫಸ್ಟ್ ಪ್ರಾಬ್ಲಮ್. See the next problem ನೋಡಿ. A child has blood group O. If father has blood group A and mother has blood group B, then work out
ದ ಜಿನೋಟೈಪ್ಸ್ ಆಫ್ ದ ಪೇರೆಂಟ್ಸ್. ಈಗ ಮಗುಗೆ ಓ ಬ್ಲಡ್ ಗ್ರೂಪ್ ಇದೆ ಅಂತ ಅವರೇ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಫಾದರಿಗೆ ಎ ಬ್ಲಡ್ ಗ್ರೂಪ್ ಅಂತ ಹೇಳಿದ್ದಾರೆ, ಬಟ್ ಅದು ಹೋಮೋಸೈಗಸ್ ಏನಾ ಹೆಟ್ರೋಸೈಗಸ್ ಏನಾ ಅಂತ ಹೇಳಿಲ್ಲ. ಮದರಿಗೆ ಬಿ ಬ್ಲಡ್ ಗ್ರೂಪ್ ಅಂತ ಹೇಳಿದ್ದಾರೆ, ಅಗೇನ್ ಹೋಮೋಸೈಗಸ್ ಅಥವಾ ಹೆಟ್ರೋಸೈಗಸ್ ಅಂತ ಮೆನ್ಷನ್ ಮಾಡಿಲ್ಲ. ವರ್ಕ್ಔಟ್ ದ ಜಿನೋಟೈಪ್ಸ್ ಆಫ್ ದಿ ಪೇರೆಂಟ್ಸ್ ಅಂತ ಕೇಳ್ತಾರೆ. ಈಗ ನೋಡಿ, ಫಾದರ್ ಬ್ಲಡ್ ಗ್ರೂಪ್ ಎ ಬ್ಲಡ್ ಗ್ರೂಪ್ ಗೆ ನೀನು ಐನಾದ್ರೂ ಇರ್ಬೋದು, ಸ್ಮಾಲ್ ಐ ಆದ್ರೂ ಇರ್ಬೋದು ಅಲ್ವಾ. ಎ ಬ್ಲಡ್ ಗ್ರೂಪ್ ಅಂದ್ರೆ ಐದರ್ ಇಟ್ ಈಸ್ ಇನ್ ಹೋಮೋಸೈಗಸ್ ಕಂಡೀಷನ್ ಆರ್ ಇಟ್ಸ್ ಇನ್ ಹೆಟ್ರೋಸೈಗಸ್ ಕಂಡೀಷನ್, ಇದು ಎರಡು ಚಾನ್ಸ್ ಇದೆ. ನೆಕ್ಸ್ಟ್ ಮದರ್ ಬ್ಲಡ್ ಗ್ರೂಪ್ ಏನು, ಬಿ ಬ್ಲಡ್ ಗ್ರೂಪ್ ಅಂತ ಹೇಳ್ತಾರೆ. ಬಿ ಬ್ಲಡ್ ಗ್ರೂಪ್ ಅಂತ ಅಂದ್ರೆ ಅದು ಹೋಮೋಸೈಗಸ್ ಬಿ ಆಗೋದಕ್ಕೆ ಚಾನ್ಸ್ ಇದೆ, ಅಂದ್ರೆ ಐ ಬಿ ಅಂತ ಬರ್ಕೋಬೇಕು. ಹೆಟ್ರೋಸೈಗಸ್ ಬಿ ಆಗೋದಕ್ಕೂ ಚಾನ್ಸ್ ಇದೆ, ಅಂದ್ರೆ ಐ ಬಿ ಸ್ಮಾಲ್ ಐ ಅಂತ ಬರ್ಕೋಬೇಕು. ಈಗ ನೋಡಿ, ಅಲ್ಲಿ ಫಾದರ್ದು ಎ ಬ್ಲಡ್ ಗ್ರೂಪ್ ಅಂದ್ರು, ಮದರ್ದು ಬಿ ಬ್ಲಡ್ ಗ್ರೂಪ್ ಅಂದ್ರು. ಫಾದರ್ದು ಎ ಬ್ಲಡ್ ಗ್ರೂಪ್ ಆಗಿದ್ರೆ ಎರಡರಲ್ಲಿ ಒಂದಿರಕ್ ಸಾಧ್ಯ, ಹೋಮೋಸೈಗಸ್ ಎ ಆಗಿರಕ್ ಸಾಧ್ಯ ಅಥವಾ ಹೆಟ್ರೋಸೈಗಸ್ ಎ ಆಗಿರಕ್ ಸಾಧ್ಯ. ಮದರ್ದು ಬಿ ಬ್ಲಡ್ ಗ್ರೂಪ್ ಅಂತ ಹೇಳ್ತಾರೆ, ಅಂದ್ರೆ ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಬಿ ಆಗಿರುತ್ತೆ ಅಥವಾ ಹೆಟ್ರೋಸೈಗಸ್ ಬ್ಲಡ್ ಗ್ರೂಪ್ ಬಿ ಆಗಿರುತ್ತೆ. ಬಟ್ ಅಲ್ಲಿ ಚೈಲ್ಡಿನ ಬ್ಲಡ್ ಗ್ರೂಪ್ ಯಾವುದು ಅಂತ ಕೊಟ್ಟಿದ್ದಾರೆ, ಯಾವುದು ಓ ಬ್ಲಡ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಮಗುಗೆ ಓ ಬ್ಲಡ್ ಗ್ರೂಪ್ ಬರಬೇಕು ಅಂತ ಅಂದ್ರೆ ಇದನ್ನ ಬಿಟ್ಬಿಡಿ, ಹೆಟ್ರೋಸೈಗಸ್ ಬಿಟ್ಬಿಡಿ, ಹೋಮೋಸೈಗಸ್ ಎ ಹೋಮೋಸೈಗಸ್ ಬಿ ನ ನೋಡಿ ಐ ಎ ಐ ಬಿ ಐ ಎ ಐ ಬಿ ಐ ಎ ಐ ಬಿ ಐ ಎ ಐ ಬಿ. ಹೋಮೋಸೈಗಸ್ ಎ ಹೋಮೋಸೈಗಸ್ ಬಿ ಇದ್ರೆ ನಿನಗೆ ಓ ಬರಕ್ ಚಾನ್ಸೇ ಇಲ್ಲ, ಅಂದ್ರೆ ಪೇರೆಂಟ್ಸಿನ ಜಿನೋಟೈಪ್ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇಲ್ಲ ಅಂತ ಅರ್ಥ. ಐ ಎ ಐ ಬಿ ಬರುತ್ತೆ, ಐ ಎ ಐ ಬಿ ಬರುತ್ತೆ. ಐ ಎ ಐ ಬಿ ಬಂದ್ರೆ ಯಾವ ಬ್ಲಡ್ ಗ್ರೂಪ್ ಆಗುತ್ತೆ, ಎ ಬಿ ಬ್ಲಡ್ ಗ್ರೂಪ್ ಆಗುತ್ತೆ, ಓ ಬ್ಲಡ್ ಗ್ರೂಪ್ ಬರಕ್ ಚಾನ್ಸೇ ಇಲ್ಲ. ಹೆಟ್ರೋಸೈಗಸ್ ನೋಡಿ, ಫಾದರ್ ಏನಾದ್ರು ಹೆಟ್ರೋಸೈಗಸ್ ಎ ಆಗಿತ್ತು, ಮದರ್ ಏನಾದ್ರು ಹೆಟ್ರೋಸೈಗಸ್ ಬಿ ಆದ್ರೆ ಐ ಎ ಐ ಬಿ ಬರುತ್ತಾ, ಅವಾಗ ಎ ಬಿ ಬ್ಲಡ್ ಗ್ರೂಪ್, ಐ ಎ ಸ್ಮಾಲ್ ಐ ಬರುತ್ತಾ, ಎ ಬ್ಲಡ್ ಗ್ರೂಪ್, ಐ ಬಿ ಸ್ಮಾಲ್ ಐ ಬರುತ್ತಾ, ಬಿ ಬ್ಲಡ್ ಗ್ರೂಪ್, ಸ್ಮಾಲ್ ಐ ಬರುತ್ತಾ, ಯಾವ ಬ್ಲಡ್ ಗ್ರೂಪ್ ಬರುತ್ತಾ, ಅವಾಗ ಓ ಬ್ಲಡ್ ಗ್ರೂಪ್ ಬರೋ ಚಾನ್ಸ್ ಇದೆ. ಅಂದ್ರೆ ಪೇರೆಂಟ್ಸ್ ಹೋಮೋಸೈಗಸ್ ಜಿನೋಟೈಪ್ ಇರಕ್ಕೆ ಸಾಧ್ಯನೇ ಇಲ್ಲ. ಪೇರೆಂಟ್ಸ್ ಅಲ್ಲಿ ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಎ ಹೋಮೋಸೈಗಸ್ ಬ್ಲಡ್ ಗ್ರೂಪ್ ಬಿ ಅವರಲ್ಲಿ ಇದ್ರೆ ಮಗುಗೆ ಓ ಬ್ಲಡ್ ಗ್ರೂಪ್ ಬರಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ನಾನು ಹೋಮೋಸೈಗಸ್ ಚಾನ್ಸ್ ಏನಾದ್ರು ಮಾಡ್ಬೇಕು, ನಾನು ತೆಗ್ದು ಹಾಕ್ಬೇಕು. ಹೋಮೋಸೈಗಸ್ ಚಾನ್ಸ್ ನ ತೆಗ್ದು ಹಾಕ್ತೀನಿ, ಐ ಬಿ ಸ್ಮಾಲ್ ಐ ಅಂತ ಬರ್ತೀನಿ. ಈಗ ಒಂದನ್ನ ನೋಡಿ, ಈ ತರನೂ ಚಾನ್ಸ್ ಇರೋಕ್ ಸಾಧ್ಯ ಇದೆ, ಐ ಎ ಐ ಬಿ ಸ್ಮಾಲ್ ಐ. ಯಾಕಂದ್ರೆ ಅಲ್ಲಿ ಫಾದರ್ ಮದರ್ ಎ ಮತ್ತೆ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ ವಿನಃ ಹೋಮೋಸೈಗಸ್ ಹೆಟ್ರೋಸೈಗಸ್ ಅಂತ ಮೆನ್ಷನ್ ಮಾಡಿಲ್ಲ. ಈಗ ನಿಮ್ ಫಾದರ್ ಎ ಬ್ಲಡ್ ಗ್ರೂಪ್ ಹೋಮೋಸೈಗಸ್ ತಗೊಂಡು ಬಿ ಬ್ಲಡ್ ಗ್ರೂಪ್ ನ ಹೆಟ್ರೋಸೈಗಸ್ ತಗೊಂಡ್ರು ನಿಮಗೆ ಸ್ಮಾಲ್ ಐ ಕಾಂಬಿನೇಷನ್ ಬರಕ್ ಚಾನ್ಸ್ ಇದೆ. ಸೊ ಹಾಗಾಗಿ ಇದು ರಾಂಗ್. ಅಥವಾ ನೀನು ಇದನ್ನೇನೆ ಹೆಟ್ರೋಸೈಗಸ್ ಅಲ್ಲಿ ತಗೊಂಡು ಎ ಬ್ಲಡ್ ಗ್ರೂಪ್ ನ ಬಿನು ಹೋಮೋಸೈಗಸ್ ಅಲ್ಲಿ ತಗೊಂಡ್ರು ನಿನಗೆ ಸ್ಮಾಲ್ ಐ ಬರಕ್ಕೆ ಚಾನ್ಸ್ ಇಲ್ಲ. ಅಂದ್ರೆ ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ, ಈ ಜಿನೋಟೈಪ್ಸ್ ಎಲ್ಲ ಬರಕ್ ಚಾನ್ಸೇ ಇಲ್ಲ. ಬಟ್ ಇಲ್ಲಿ ಇವ್ರು ಹೇಳಿರೋ ಪ್ರಕಾರ ಫಾದರಿಗೆ ಎ ಬ್ಲಡ್ ಗ್ರೂಪ್ ಮದರ್ಗೆ ಬಿ ಬ್ಲಡ್ ಗ್ರೂಪ್ ಅಂತ ತಗೊಂಡ್ರೆ ನಾನು ಇದೆಲ್ಲ ಬರ್ಕೋಬಹುದು. ಬಟ್ ಚೈಲ್ಡ್ಗೆ ಓ ಬ್ಲಡ್ ಗ್ರೂಪ್ ಬರಕ್ ಚಾನ್ಸ್ ಇಲ್ಲ. ನೀವು ಇದನ್ನೆಲ್ಲ ಬರ್ಕೊಂಡು ಅರ್ಥ ಆಗ್ತಿದೆ ಅಲ್ವಾ. ಚೈಲ್ಡ್ಗೆ ಓ ಬ್ಲಡ್ ಗ್ರೂಪ್ ಬರಬೇಕು ಅಂದ್ರೆ ಇದನ್ನೇ ಬರಿಬೇಕು, ಈ ಜಿನೋಟೈಪ್ ಇರಬೇಕು. ಇವಾಗ ಆ ಜಿನೋಟೈಪ್ಗೆ ವರ್ಕೌಟ್ ಮಾಡಿ ಏನ್ ಬರುತ್ತೆ ಅಂತ ಇಲ್ಲಿ ಗ್ಯಾಮೆಟ್ಸ್ ಬರೀರಿ. ಸೊ ಇದು ಜಿನೋಟೈಪ್ ಆಯ್ತು, ಇದೇ ಆನ್ಸರ್. ಆಕ್ಚುಲಿ ಅಲ್ಲಿ ಏನ್ ಕೇಳಿರೋದು, ವರ್ಕೌಟ್ ದ ಜಿನೋಟೈಪ್ ಆಫ್ ದಿ ಪೇರೆಂಟ್ಸ್ ಅಂತ ಕೇಳಿದ್ದಾರೆ, ಇದೇ ಜಿನೋಟೈಪ್ ಪೇರೆಂಟ್ಸ್. ಸೊ ಇವಾಗ ಗ್ಯಾಮೆಟ್ಸ್ ಬರ್ಕೊಂಡೆ, ಐ ಎ ಸ್ಮಾಲ್ ಐ ಬಿ ಸ್ಮಾಲ್ ಐ ಅಂತ ಬರ್ಕೊಂಡೆ. ಈ ತರ ಲೈನ್ ಹಾಕ ಬಂದು ಡೈರೆಕ್ಟ್ ಆಗಿ ಬರೀತೀನಿ ಅಲ್ಲಿ ನೋಡಿ, ಐ ಎ ಐ ಬಿ ಬಂದ್ರೆ ಯಾವ ಬ್ಲಡ್ ಗ್ರೂಪು, ಎ ಬಿ ಬ್ಲಡ್ ಗ್ರೂಪ್. ಐ ಎ ಸ್ಮಾಲ್ ಐ ಬಂದ್ರೆ ಯಾವ ಬ್ಲಡ್ ಗ್ರೂಪು, ಎ ಬ್ಲಡ್ ಗ್ರೂಪು. ಐ ಬಿ ಸ್ಮಾಲ್ ಐ ಬಂದ್ರೆ ಬಿ ಬ್ಲಡ್ ಗ್ರೂಪು. ನೆಕ್ಸ್ಟ್ ಏನು, ಸ್ಮಾಲ್ ಐ ಓ ಬ್ಲಡ್ ಗ್ರೂಪ್. ಸೊ ಇಬ್ರು ಪೇರೆಂಟ್ಸ್ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಮಗುಗೆ ಯಾವ ಬ್ಲಡ್ ಗ್ರೂಪ್ ಬರೋ ಚಾನ್ಸ್ ಇದೆ, ಓ ಬ್ಲಡ್ ಗ್ರೂಪ್ ಬರೋ ಚಾನ್ಸ್ ಇದೆ. ಐ ಎ ಐ ಬಿ ಎ ಬಿ ಬ್ಲಡ್ ಗ್ರೂಪ್, ಐ ಎ ಸ್ಮಾಲ್ ಐ ಎ ಬ್ಲಡ್ ಗ್ರೂಪ್, ಐ ಬಿ ಸ್ಮಾಲ್ ಐ ಬಿ ಬ್ಲಡ್ ಗ್ರೂಪ್, ಸ್ಮಾಲ್ ಐ ಓ ಬ್ಲಡ್ ಗ್ರೂಪ್. ಸೊ ಕ್ವಶನ್ ಏನ್ ಕೇಳ್ತಾರೆ, ಚೈಲ್ಡ್ ಹ್ಯಾಸ್ ಬ್ಲಡ್ ಗ್ರೂಪ್ ಓ, ಇಲ್ಲಿ ಬಂತು ಓ ಬ್ಲಡ್ ಗ್ರೂಪ್. ಈ ಫಾದರ್ ಹ್ಯಾಸ್ ಬ್ಲಡ್ ಗ್ರೂಪ್ ಎ ಬ್ಲಡ್ ಗ್ರೂಪ್ ನ ಹೆಟ್ರೋಸೈಗಸ್ ಅಲ್ಲಿ ಬರ್ಕೋಬೇಕು. ಅಂಡ್ ಮದರ್ ಹ್ಯಾಸ್ ಬ್ಲಡ್ ಗ್ರೂಪ್ ಬಿ, ಅದನ್ನು ಹೆಟ್ರೋಸೈಗಸ್ ಅಲ್ಲಿ ಬರ್ಕೋಬೇಕು. ವಾಟ್ ಈಸ್ ದ
genotype of parents or work out the genotype of parents ಅಂತ ಕೇಳ್ತಾರೆ. See, this is the genotype of parents, that is IA small I and IB small I. Then only you will get O blood group with genotype combination small I small I. Okay, so this is the answer. ಈ genotype ಅಂತ ಬರ್ದಿದ್ದಾರೆ ಅದೇ answer. Now let us see the third problem. If father has heterozygous blood group A, ಅದನ್ನ ಇಲ್ಲಿ ಬರ್ಕೊಳ್ಳಿ. Genotype, if father has heterozygous blood group A ಅಂತ ಅಂದ್ರೆ ಏನ್ ಬರೀತೀರಾ? IA small and mother has blood group AB. AB ಅಂತ ಕೊಟ್ಟರೆ ನಿಮಗೆ ಅದು heterozygous condition ಅಲ್ಲೇ ಬರೋದು IA IB. Work out the possible phenotypes and genotypes of the offspring. Direct question ಕೇಳಿದ್ದಾರೆ. So father heterozygous A blood group, mother AB blood group, offspring ಇನ possible phenotypes ಏನ್ ಬರೋ ಚಾನ್ಸಸ್ ಇರುತ್ತೆ, genotypes ಏನ್ ಬರೋ ಚಾನ್ಸಸ್ ಇರುತ್ತೆ ವರ್ಕೌಟ್ ಮಾಡಿ ಅಂತ ಕೇಳ್ತಾರೆ. ಈಗ ಮಾಮೂಲಿ ಜಸ್ಟ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಗ್ಯಾಮೆಟ್ಸ್ ಬರ್ಕೊಳ್ಳಿ. ನೋಡಿ ಇಲ್ಲಿ ಇದು ಬರ್ದಿದ್ದೀನಲ್ಲ, ಅದು ಗ್ಯಾಮೆಟ್ಸ್, ಅದು ನೀವು ಬರ್ಕೋಬಹುದು. ಇದು ಗ್ಯಾಮೆಟ್ಸ್, ಇಲ್ಲಿ ಇದು ಗ್ಯಾಮೆಟ್ಸ್. ಸೊ ಈ ಗ್ಯಾಮೆಟ್ಸ್ ಬರ್ಕೊಳ್ಳಿ. ಪೇರೆಂಟ್ಸ್ಗೆ ಹೋಗೋದು ಒಂದೇ ಏನಿಲ್ಲಲ್ವಾ, IA ಸ್ಮಾಲ್ I IA IB. ಈಗ ಇದು ಇದ್ರ ಜೊತೆ ಫ್ಯೂಸ್ ಆಗ್ಬೋದು ಅಥವಾ ಇದು ಇದ್ರ ಜೊತೆ ಫ್ಯೂಸ್ ಆಗ್ಬೋದು. ಈ ಗ್ಯಾಮೆಟ್ ಜೊತೆ ಆಗ್ಬೋದು ಅಥವಾ ಈ ಗ್ಯಾಮೆಟ್ ಜೊತೆ ಆಗ್ಬೋದು. ಇಲ್ಲಿ ಕಾಂಬಿನೇಷನ್ ಇಲ್ಲಿ ಬರೀ IA IB. ನೆಕ್ಸ್ಟ್ ಏನಾಯ್ತು, IA ಸ್ಮಾಲ್ I. ನೆಕ್ಸ್ಟ್ ಏನಾಗುತ್ತೆ, IB ಸ್ಮಾಲ್ I. ನೋಡಿ IA ಬರ್ದಿದ್ದೀನಿ, IB ಇಲ್ಲಿ ಬರ್ದಿದ್ದೀನಿ, IA ಸ್ಮಾಲ್ I ಇಲ್ಲಾಯ್ತು, IB ಸ್ಮಾಲ್ I ಇಲ್ಲಾಯ್ತು. ನೆಕ್ಸ್ಟ್ ಇದಕ್ಕೆ ಬ್ಲಡ್ ಗ್ರೂಪ್ ಏನೇನು ಬರುತ್ತೆ ಅಂತ ಬರ್ಕೊಳ್ಳಿ. IA ಬಂದ್ರೆ ಯಾವ ಬ್ಲಡ್ ಗ್ರೂಪ್? A. IA IB ಬಂದ್ರೆ AB. IA ಸ್ಮಾಲ್ I ಬಂದ್ರೆ A. IB ಸ್ಮಾಲ್ I ಬಂದ್ರೆ B. ಕ್ವಶನ್ ಏನ್ ಕೇಳ್ತಾರಲ್ಲಿ, work out the possible phenotypes and genotypes of the offsprings. See, these are the possible genotypes of offsprings. IA IB, IA small I, IB small I. Idu possible genotypes. What are the possible phenotypes of the offsprings? A blood group barbodu, AB barbodu, again B barbodu. A blood group baro chances ಇದೆ, AB blood group baro chances ಇದೆ, B blood group ಬರುವಂತ chances ಇದೆ. ಇದಿಷ್ಟು possible phenotypes, ಇದಿಷ್ಟು possible genotypes. So ಇದೇ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ಲ? See, ಇಲ್ಲಿ ಡೈರೆಕ್ಟ್ ಆಗಿ ಫಾದರ್ ಹೆಟ್ರೋಸೈಗಸ್ ಎ ಅಂತ ಹೇಳಿದ್ದಾರೆ, ಮದರ್ AB ಬ್ಲಡ್ ಗ್ರೂಪ್ ಅಂತ ಹೇಳಿದ್ದಾರೆ. ಸೊ ಅವಾಗ ನೀವು ಪಾಸಿಬಲ್ ಜಿನೋಟೈಪ್ಸ್ ಮತ್ತೆ ಫಿನೋಟೈಪ್ಸ್ ನ ವರ್ಕೌಟ್ ಮಾಡಬೇಕು. ಸೊ ನೆಕ್ಸ್ಟ್ ಅಲ್ಲಿ ಈಗ ಈ ಆಫ್ ಸ್ಪ್ರಿಂಗ್ಸ್ ಬ್ಲಡ್ ಗ್ರೂಪ್ ಅನ್ನ ಕೊಟ್ಟು ಪೇರೆಂಟ್ಸ್ ನ ಬ್ಲಡ್ ಗ್ರೂಪ್ ನ ಜಿನೋಟೈಪ್ ಏನಾಗಿರ್ಬೋದು ಅಂತ ವರ್ಕೌಟ್ ಮಾಡಿ ಅಂತ ಕೇಳ್ಬೋದು. ಸೊ ಆ ತರ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡಿ. ಓಕೆ, ಥ್ಯಾಂಕ್ ಯು.